ಡೊನಾಲ್ಡ್ ಟ್ರಂಪು ಎರಡನೇ ಅವಧಿಗೆ ಅಮೇರಿಕದ ಅಧ್ಯಕ್ಷರಾಗಿ ಇವತ್ತಿಗೆ 365 ದಿವಸ ಆಯಿತು. 1 ವರ್ಷ ಕಂಪ್ಲೀಟ್. ಮೊದಲ ಅವಧಿ 2017ರಿಂದ 2021 ತನಕ. ಜನವರಿ 20, 2017ರಿಂದ ಜನವರಿ 20, 2021 ತನಕ ಮೊದಲ ಅವಧಿ. ಎರಡನೇ ಅವಧಿಯಲ್ಲಿ 2025 ಜನವರಿ 20ಕ್ಕೆ ಅಧಿಕಾರ ವಹಿಸಿಕೊಂಡಿದ್ದರು. ನೆನ್ನೆಗೆ 365 ದಿನ, ಇವತ್ತಿಗೆ 1 ವರ್ಷ ಕಂಪ್ಲೀಟ್. ಅಲ್ಲೂ ಕೂಡ ಈ ಸಾಧನೆಗಳ ಹೊತ್ತಿಗೆಯನ್ನು ಬಿಡುಗಡೆ ಮಾಡ್ತಾರೆ ಅಂತ ಅನಿಸುತ್ತೆ. 365 ದಿನ 365 ಜಯ ಅಂತ ಏನೇನು ನನ್ನ ಅವಧಿಯಲ್ಲಿ ಏನೇನಾಯಿತು, ಸಾಧನೆಗಳೇನು ಅನ್ನುವುದರ ಪಟ್ಟಿಯನ್ನು ಡೊನಾಲ್ಡ್ ಟ್ರಂಪ್ ಬಿಡುಗಡೆ ಮಾಡಿದ್ದಾರೆ. ಲಿಸ್ಟ್ ಇದೆ ಅದರದ್ದು. ಅಮೆರಿಕಕ್ಕೆ ಬರುವ ವಲಸಿಗರ ಮೇಲೆ ಸಂಪೂರ್ಣ ನಿಯಂತ್ರಣ ಹೇರಿದ್ದು, 26 ಲಕ್ಷಕ್ಕಿಂತ ಹೆಚ್ಚು ವಲಸಿಗರನ್ನು ಗಡೀಪಾರು ಮಾಡಿದ್ದು, ಶಿಕ್ಷೆಗೊಳಗಾಗಿದ್ದ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದ 4 ಲಕ್ಷ ಅಕ್ರಮ ವಲಸಿಗರನ್ನು ಗಡೀಪಾರು ಮಾಡಿದ್ದು, ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆಯನ್ನು 56%ಗೆ ಇಳಿಸಿದ್ದು, 56% ಕಡಿಮೆ ಆಗಿದೆಯಂತೆ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ. ರಾಷ್ಟ್ರೀಯ ಭದ್ರತೆಯ ದೃಷ್ಟಿಯಿಂದ 1 ಲಕ್ಷ ವೀಸಾಗಳನ್ನು ರದ್ದು ಮಾಡಿದಾರಂತೆ. ಹೊಸ ವಿದೇಶಿ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ 17% ಕಡಿಮೆ ಮಾಡಿದಾರಂತೆ. ನೋಡಿ, ಭಾರತದಂಥ ದೇಶಕ್ಕೆ ವಿದೇಶಿ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಮಾಡಿದ್ರೆ ಅದು ಹೆಮ್ಮೆ. ಅಂದರೆ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ನಮ್ಮಲ್ಲಿ ಬಂದರು ಅಂತ. ಅಲ್ಲಿ ಕಡಿಮೆ ಮಾಡಿದ್ದನ್ನು ಸಾಧನೆ ಅಂತ ಹೇಳ್ತಾ ಇದ್ದಾರೆ. 17% ಕಡಿಮೆ ಮಾಡಿದ್ದೀವಿ ನಾವು ಅಂತ. ಲೆಫ್ಟಿಸ್ಟ್ NGOಗಳಿಗೆ ಸರ್ಕಾರದಿಂದ ಕೊಡ್ತಾ ಇದ್ದಂಥ ದುಡ್ಡನ್ನು ನಿಲ್ಲಿಸಿದ್ದಾರೆ. ಅಕ್ರಮ ವಲಸಿಗರ ಮಕ್ಕಳಿಗೆ ಜನ್ಮಸಿದ್ಧ ಪೌರತ್ವ ಕೊನೆಗೊಳಿಸಲಾಗಿದೆ. ಅಮೆರಿಕದಲ್ಲಿ ಯಾವುದೋ ಒಂದು ಮಗು ಅಮೇರಿಕದ ನೆಲದಲ್ಲಿ ಡೆಲಿವರಿಯಾಗಿ ಹುಟ್ಟಿದ್ರೆ, ಅಮೇರಿಕದ ನೆಲದಲ್ಲಿ ಜನ್ಮ ತಗೊಂಡ್ರೆ, ತಂದೆ ತಾಯಿ ಅಕ್ರಮವಾಗಿ ಬಂದವರು ಸಕ್ರಮವಾಗಿ ಬಂದವರು ವಾಟ್ ಎವರ್ ಇಟ್ ಈಸ್, ಆ ಮಗು ಅಮೇರಿಕದ ಪೌರತ್ವವನ್ನು ಪಡ್ಕೊಳ್ತಿತ್ತು. ಅಂಥದ್ದೊಂದು ಕಾನೂನಿತ್ತಲ್ಲಿ. ಅಲ್ಲಿ ಹುಟ್ಟಿದ್ರೆ ಮುಗೀತು ಅಂತ. ಅಮೇರಿಕದ ಬೌಂಡ್ರಿಲಿ ಹುಟ್ಟಿದ್ರೆ ಮುಗೀತಪ್ಪ. ಅದನ್ನು ಟ್ರಂಪ್ ನಿಲ್ಲಿಸ್ಬಿಟ್ರು. ಅಪ್ಪ ಅಮ್ಮ ಅಕ್ರಮ ವಲಸಿಗರಾಗಿದ್ದರೆ ಮಗುನೂ ಅಕ್ರಮ ವಲಸಿಗನೇ ಅಂತ. ಗಾಜಾ ಶಾಂತಿ ಯೋಜನೆ, ಇಸ್ರೇಲ್ ಹಮಾಸ್ ಯುದ್ಧವನ್ನು ನಿಲ್ಲಿಸಿದ್ದು, ಇರಾನ್ನ ಪರಮಾಣು ಶಸ್ತ್ರಾಸ್ತ್ರಗಳ ಸಾಮರ್ಥ್ಯವನ್ನು ನಾಶಪಡಿಸಿದ್ದು, ಉಕ್ರೇನ್ ರಷ್ಯಾ ಯುದ್ಧ ಕೊನೆಗೊಳಿಸೋದಕ್ಕೆ ಸತತ ಪ್ರಯತ್ನ ಪಟ್ಟಿದ್ದು ಅಂತ 8 ಯುದ್ಧಗಳ ಪಟ್ಟಿ ಕೊಡ್ತಾರೆ. ಮತ್ತೆ ಹೇಳಿದ್ರು, 80ನೇ ಸಲ ಹೇಳಿದ್ರು. ಯಾರೋ ಪುಣ್ಯಾತ್ಮರು ಕೂತ್ಕೊಂಡು ಎಣಿಸ್ತಾ ಇದ್ದಾರೆ ಅದನ್ನು. ಡೊನಾಲ್ಡ್ ಟ್ರಂಪ್ ಭಾರತ ಪಾಕಿಸ್ತಾನ ಯುದ್ಧ ನಾನು ನಿಲ್ಲಿಸ್ತೆ ಅಂತ ಎಷ್ಟು ಸಲ ಹೇಳಿದ್ರು ಅಂತ. 80ನೇ ಸಲ. ಭಾರತ ಪಾಕಿಸ್ತಾನಗಳು ಪರಮಾಣು ಯುದ್ಧದ ಹೊಸ್ತಿಲಲ್ಲಿದ್ವು. ಕನಿಷ್ಠ 1 ಕೋಟಿ ಜನರ ಪ್ರಾಣ ಉಳಿಸಿದ್ದೀನಿ ನಾನು ಅಂತಾರೆ ಅವರು. 1 ಕೋಟಿ ಜನರ ಪ್ರಾಣ ಉಳಿಸಿದ್ದೀನಿ. ಎಕ್ಸ್ಟೆಂಪೋರ್ ಭಾಷಣದ ಕಿಂಗ್ ನೋಡ್ರಿ ಮನುಷ್ಯ. 1 ವರ್ಷದ ಅವಧಿಯ ಸಾಧನೆಗಳನ್ನು ಹೇಳುವುದಕ್ಕೆ ಕರೆದಂಥ ನೀನು ಪ್ರೆಸ್ ಕಾನ್ಫರೆನ್ಸ್ ಅಂತಿರೋ, ಕಾರ್ಯಕ್ರಮ ಅಂತಿರೋ, ಅದರಲ್ಲೂ ಕೂಡ ಮತ್ತು ನೊಬೆಲ್ ಪ್ರೈಸು ಅಂತಾರೆ ಅವರು. ನೊಬೆಲ್ ಪ್ರೈಸ್ 8 ಸಿಗಬೇಕಾಗಿತ್ತಂತೆ. ಒಂದೊಂದು ಯುದ್ಧ ನಿಲ್ಲಿಸಿದ್ದಕ್ಕೂ ಒಂದೊಂದು ನೊಬೆಲ್ ಪ್ರೈಸ್ ಸಿಗಬೇಕಾಗಿತ್ತು. ಮತ್ತೆ ಮರಿಯಾ ಮಚಾಡೋನ ಹೊಗಳಿದ್ರು. ವೆನಿಜುವೆಲಾದ ವಿಪಕ್ಷ ನಾಯಕಿ ನೊಬೆಲ್ ಶಾಂತಿ ಪುರಸ್ಕಾರ ಬಂತಲ್ಲ, ಮರಿಯಾ ಮಚಾಡೋ ಹೇಳಿದ್ರಂತೆ, ನನಗಲ್ಲ ಟ್ರಂಪಿಗೆ ಸಿಗಬೇಕಾಗಿತ್ತು ಅಂತ. ತಂದು ವೈಟ್ ಹೌಸ್ ತನಕ ತಂದು ಕೊಟ್ಟೋಗ್ಬಿಟ್ರಲ್ಲ ನೊಬೆಲ್ ಪಾರಿತೋಷಕವನ್ನು. ಟ್ರಂಪಿಗೆ ಅದೊಂದು ಬೇತು ಅಂತಾರೆ ನಮ್ಮ ಕಡೆ, ಅದು ಹತ್ಕೊಂಡಂಗಾಗಿದೆ. ಇದರ ಜೊತೆಗೆ ಗ್ರೀನ್ಲ್ಯಾಂಡು ಡೊನಾಲ್ಡ್ ಟ್ರಂಪ್ರ ಹೊಸ ಬೇತದು. ಅದನ್ನು ತಗೋಬೇಕು. ಇದಕ್ಕೆ ಯುರೋಪಿಯನ್ ಯೂನಿಯನ್ ಖಂಡತುಂಡವಾಗಿ ವಿರೋಧಿಸ್ತಾ ಇದೆ. ನ್ಯಾಟೋ ಖಂಡತುಂಡವಾಗಿ ವಿರೋಧಿಸ್ತಾ ಇದೆ. ಮಾರ್ಕ್ ಕಾರ್ನಿ, ಕೆನಡಾದ ಪ್ರಧಾನಿ, ಡೊನಾಲ್ಡ್ ಟ್ರಂಪರ ಹೆಸರನ್ನು ನೇರವಾಗಿ ಹೇಳಲಿಲ್ಲ. ಅವ್ರು ಹೇಳಿದ್ದು ಹೆಂಗಿತ್ತು ಅಂದರೆ, ಇದೇನಾದರೂ ಆದರೆ ವರ್ಲ್ಡ್ ಆರ್ಡರೇ ಚೇಂಜ್ ಆಗಿಬಿಡುತ್ತೆ ಅಂತ. ಅವ್ರು ಲಾಸ್ಟಲ್ಲಿ ಒಂದು ಸೆಂಟೆನ್ಸ್ ಹೇಳ್ತಾರೆ, ನಾನು ನೇರವಾಗಿ ಹೇಳ್ತೀನಿ, ನಾವು ಪರಿವರ್ತನೆಯ ಮಧ್ಯದಲ್ಲಿಲ್ಲ, ಬಿರುಕಿನ ಮಧ್ಯದಲ್ಲಿದ್ದೇವೆ ಅಂತ. ಬಿರುಕಿನ ಮಧ್ಯದಲ್ಲಿದ್ದೇವೆ ಅಂತ. ಡೊನಾಲ್ಡ್ ಟ್ರಂಪು ದಾವೋಸಲ್ಲಿದ್ದಾರೆ, ಜಾಗತಿಕ ಹೂಡಿಕೆದಾರರ ಸಮ್ಮೇಳನದಲ್ಲಿ. ಅಲ್ಲಿ ಮತ್ತೆ ಮಾತಾಡಿದ್ದಾರೆ, ನಾವೆಷ್ಟು ಫರ್ಮ್ ಇದ್ದೀವಿ ನೋಡಿ ಅಂತ. ಯಾವ ವಿಷಯದಲ್ಲಿ ಫರ್ಮು? ಗ್ರೀನ್ಲ್ಯಾಂಡನ್ನು ತಗೊಳ್ಳೇಬೇಕು ಅನ್ನುವ ವಿಷಯದಲ್ಲಿ. ತಗೊಂಡೇ ತಗತೀವಿ ಅಂತಾರೆ ಅವರು. ಅಂತ. ನಾನು ಸುಮ್ಮನೆ ಪಾಸಿಂಗ್ ರಿಮಾರ್ಕ್ ರೀತಿಯಲ್ಲಿ ಅಂದೆ, ಎಲ್ಲಿ ಪುಣ್ಯಾತ್ಮನ ಸಲುವಾಗಿ 3ನೇ ವರ್ಲ್ಡ್ ವಾರೇ ಶುರುವಾಗ್ಬಿಡುತ್ತೇನೋ ಅಂತ, 3ನೇ ವಿಶ್ವಯುದ್ಧವೇ ಶುರುವಾಗ್ಬಿಡುತ್ತೇನೋ ಅಂತ.
ದಿನದಿಂದ ದಿನಕ್ಕೆ ಹಾಗೆ ಅನ್ಸೋದಕ್ಕೆ ಶುರುವಾಗಿದೆ. ಈತ ನಡೆದುಕೊಳ್ತಾ ಇರುವ ರೀತಿ, ಆಡ್ತಾ ಇರುವ ಮಾತುಗಳನ್ನು ನೋಡಿದ್ರೆ ಗ್ರೀನ್ಲ್ಯಾಂಡಿಗೆ ಆಲ್ರೆಡಿ ನ್ಯಾಟೋ ಪಡೆಗಳು ಬಂದಿಳಿದಿದ್ದಾವೆ. ನಾವು ತಗೊಳ್ಳಿಲ್ಲ ಅಂದರೆ ರಷ್ಯಾದವರು ಚೀನಾದವರು ತಗೊಂಡ್ಬಿಡ್ತಾರೆ ಅದನ್ನು ಅಂತ ಟ್ರಂಪ್ ಹೇಳಿದ್ದು. ನೆನ್ನೆ ಪುಟಿನ್ ಸ್ಪಷ್ಟಪಡಿಸಿದ್ದಾರೆ, ಗ್ರೀನ್ಲ್ಯಾಂಡನ್ನು ತೆಗೆದುಕೊಳ್ಳುವ ವಿಷಯದಲ್ಲಿ ನಮಗೆ ಯಾವ ಆಸಕ್ತಿಯೂ ಇಲ್ಲ ಅಂತ. ವ್ಲಾಡಿಮಿರ್ ಪುಟಿನ್ ರಷ್ಯಾದ ಅಧ್ಯಕ್ಷರೇ ಸ್ಪಷ್ಟಪಡಿಸಿದ್ದಾರೆ ನೆನ್ನೆ. ಅದು ಬಿಡಿ, ದಾವೋಸ್ನಲ್ಲಿ ನಡೆದಂಥ ಇಂಡಿಯನ್ ಸೆಂಟ್ರಿಕ್, ಭಾರತ ಕೇಂದ್ರಿತ ಡೆವಲಪ್ಮೆಂಟ್ ಒಂದರ ಬಗ್ಗೆ ನಾವು ಮಾತಾಡಬೇಕು ಈಗ. ಇದೊಂದು ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ರ ಮನಮಾನಿಗೆ ಯುರೋಪಿಯನ್ ಒಕ್ಕೂಟ ಮತ್ತು ಭಾರತ ಸೇರಿಕೊಂಡು ಕೊಟ್ಟಂಥ ತಿರುಗೇಟಿದ್ದಂಗಿದೆ. ಭಾರತ ಯುರೋಪಿಯನ್ ಯೂನಿಯನ್ ಮಧ್ಯದಲ್ಲಿ ಐತಿಹಾಸಿಕವಾದ ಒಂದು ಒಪ್ಪಂದ ಆಗ್ತಾ ಇದೆ. 27ನೇ ತಾರೀಕು ಸೈನ್ ಆಗುತ್ತದು. ಒಂದು ಕಡೆ ಡೊನಾಲ್ಡ್ ಟ್ರಂಪು, ನೀವು ಹಂಗೆ ಮಾಡಿದ್ರೆ ಅಷ್ಟು ಟ್ಯಾಕ್ಸ್ ಹಾಕ್ತೀವಿ, ಹಿಂಗೆ ಮಾಡಿದ್ರೆ ಇಷ್ಟು ಟ್ಯಾಕ್ಸ್ ಹಾಕ್ತೀವಿ, ರಷ್ಯಾದಿಂದ ಆಯಿಲ್ ತಗೊಂಡ್ರೆ ಟ್ಯಾಕ್ಸ್ ಹಾಕ್ತೀವಿ, ವೆನಿಜುವೆಲಾದಿಂದ ಆಯಿಲ್ ತಗೊಂಡ್ರೆ ಟ್ಯಾಕ್ಸ್ ಹಾಕ್ತೀವಿ ಅಂತ ಮನಸ್ಸಿಗೆ ಬಂದಂತೆ ಟ್ಯಾಕ್ಸ್ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ವೆನಿಜುವೆಲಾನೂ ಬೇಕು, ಕ್ಯೂಬಾನೂ ಬೇಕು, ಗ್ರೀನ್ಲ್ಯಾಂಡು ಬೇಕು, ಕೆನಡಾನೂ ಬೇಕು ಅಂತ ನಿಂತ್ಕೊಂಡಿದ್ದಾರೆ. ಅದನ್ನು ವಿರೋಧಿಸಿದ ಕಾರಣಕ್ಕೆ ಯುರೋಪಿಯನ್ ಒಕ್ಕೂಟದ ಮೇಲೂ ಟ್ಯಾಕ್ಸು. ನೆನ್ನೆ ಕೆನಡಾದಿಂದನೇ 30% ಟ್ಯಾಕ್ಸ್ ಎಕ್ಸ್ಟ್ರಾ ಅವ್ರಿಗೆ ಅಂತಂದುಬಿಟ್ಟಿದ್ದು. ಕೆಲವೊಂದು ದೇಶಗಳ ಮೇಲೆ, ಫ್ರಾನ್ಸ್ ಮೇಲೆ 200% ಟ್ಯಾಕ್ಸ್ ಅಂತೆ, 200%. ಬಹುಶಃ ಯುರೋಪಿಯನ್ ಯೂನಿಯನ್ ಒಂದು ನಿರ್ಧಾರಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಈ 20 ವರ್ಷಗಳ ಕಾಲ ಹಗ್ಗ ಜಗ್ಗಾಡಿ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟಿಗೆ ಬಂದಿದ್ದಾರೆ ಅಂತಂದರೆ ಅಮೇರಿಕನ್ ಕೈ ಬಿಟ್ಟೆ ವ್ಯಾಪಾರ ಮಾಡೋಣ, ನೋಡೋಣ ಏನಾಗುತ್ತೆ ಅನ್ನುವ ನಿರ್ಧಾರಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಇದು ಅಧಿಕೃತ ಚರ್ಚೆಯಲ್ಲಿರೋದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ದಾವೋಸ್ನಲ್ಲಿ ಇವತ್ತು ಅನೌನ್ಸ್ ಆಯ್ತಿದು. ಯುರೋಪಿಯನ್ ಒಕ್ಕೂಟದ ಮುಖ್ಯಸ್ಥೆ ಉರ್ಸುಲಾ ಘೋಷಣೆ ಮಾಡಿದ್ರು. ಏನಂತ? ದಿಸ್ ಈಸ್ ಮದರ್ ಆಫ್ ಆಲ್ ಡೀಲ್ಸ್ ಅಂತ. ಉರ್ಸುಲಾ ಓಂಡೋರ್, ಯುರೋಪಿಯನ್ ಯೂನಿಯನ್ನಿನ ಮುಖ್ಯಸ್ಥೆ. ಇಡೀ ಜಗತ್ತಿನ GDPಯ 25%, ಕಾಲು ಭಾಗ ಇದರ ಅಂಡರ್ನಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಅವರು. ಜನವರಿ 27ನೇ ತಾರೀಕು ಡೆಲ್ಲಿಯಲ್ಲಿ ಇದರ ಸೈನ್ ಆಗುತ್ತೆ. ಜನವರಿ 25ಕ್ಕೆ ಯುರೋಪಿಯನ್ ಯೂನಿಯನ್ನ ಅನೇಕ ಲೀಡರ್ಗಳು ಬರ್ತಾರೆ ಡೆಲ್ಲಿಗೆ. 26ನೇ ತಾರೀಕು ರಿಪಬ್ಲಿಕ್ ಡೇ ಪರೇಡ್ನಲ್ಲಿ ಅತಿಥಿಗಳಾಗಿ ಭಾಗವಹಿಸ್ತಾರೆ. ಫಾರ್ ದ ಫಸ್ಟ್ ಟೈಮ್ ಅಲ್ಲಿನ ಸೇನೆ ಕರ್ತವ್ಯ ಪಥದಲ್ಲಿ ಪರೇಡ್ ಮಾಡುತ್ತೆ. ಮಾರನೇ ದಿವಸ ಭಾರತದ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸೈನ್ ಆಗ್ತಾರೆ. 77ನೇ ಗಣರಾಜ್ಯೋತ್ಸವಕ್ಕೆ ಈ ಸಲ ಮುಖ್ಯ ಅತಿಥಿಗಳಾಗಿ ಯುರೋಪಿಯನ್ ಒಕ್ಕೂಟದ ನಾಯಕರುಗಳು ಬರ್ತಾ ಇದ್ದಾರೆ. ಉರ್ಸುಲಾ ಓಂಡೋರ್ ಇರ್ತಾರೆ, ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಇರ್ತಾರೆ. 3 ದಿವಸ ಭಾರತದ ಭೇಟಿ. ಲಾಸ್ಟ್ ಡೇ 27ನೇ ತಾರೀಕು ಮಹತ್ವದ ಒಪ್ಪಂದಗಳಿಗೆ ಸೈನ್ ಆಗುತ್ತೆ. ಅದರಲ್ಲಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಕೂಡ ಒಂದು. ಉರ್ಸುಲಾನೇ ಹೇಳಿದ್ರು ಇದನ್ನು, ಮದರ್ ಆಫ್ ಆಲ್ ಡೀಲ್ಸ್ ಇದು. ಪಿಯೂಷ್ ಗೋಯಲ್ ಅವರು ಅಂದರು, ಹೋಗಿ ಬಂದರು ಅವರು ದಾವೋಸಿಗೆ. ಅವರು ಹೇಳ್ತಾರೆ, ಎಸ್ ಇಟ್ ಈಸ್ ಇಂಡೀಡ್ ಮದರ್ ಆಫ್ ಆಲ್ ಡೀಲ್ಸ್ ಅಂತ. ಭಾರತ ಯುರೋಪ್ ಒಕ್ಕೂಟ ಮುಕ್ತ ವ್ಯಾಪಾರ ಎಲ್ಲ ಒಪ್ಪಂದಗಳ ತಾಯಿ, ಮದರ್ ಆಫ್ ಆಲ್ ಡೀಲ್ಸ್. ಈ ಒಪ್ಪಂದ ಭಾರತ ಮತ್ತು ಯುರೋಪ್ಗೆ ಪರಸ್ಪರ ಲಾಭದಾಯಕ. ಇದು ಭಾರತೀಯ ರಫ್ತುದಾರರಿಗೆ ಸೂಪರ್ ಡೀಲ್ ಆಗಲಿದೆ. ಭಾರತ ಯುರೋಪ್ ಒಕ್ಕೂಟ ವ್ಯಾಪಾರ ಪರಸ್ಪರ ಪೂರಕವಾಗಿದೆ, ಸ್ಪರ್ಧೆಯಲ್ಲಿಲ್ಲ ಅಂತ. ಅಂದರೆ ಯಾವ ವಸ್ತುಗಳನ್ನು ನಾವು ಪ್ರೊಡ್ಯೂಸ್ ಮಾಡ್ತೀವಿ, ಅವರು ಪ್ರೊಡ್ಯೂಸ್ ಮಾಡ್ತಾರೆ, ಆ ವಿಷಯಗಳನ್ನು ಒಬ್ಬರು ಇನ್ನೊಂದು ದೇಶದಲ್ಲಿ ತುರುಕುವ ಬಗ್ಗೆ ಸ್ಪರ್ಧೆ ಅಲ್ಲ ಇದು. ಫಾರ್ ಎಕ್ಸಾಂಪಲ್, ಫೈನಲ್ ಆಗಿರುವ ಡೀಲ್ನಲ್ಲಿ ಯುರೋಪಿಯನ್ ಒಕ್ಕೂಟದಿಂದ ಕೃಷಿ ಉತ್ಪನ್ನಗಳು ಭಾರತಕ್ಕೆ ಬರಂಗಿಲ್ಲ ಅಂತ ಹೇಳಿದ್ದೀವಿ ನಾವು. ಕೃಷಿ ಉತ್ಪನ್ನಗಳು ಬರಂಗಿಲ್ಲ. ಯಾಕೆ? ಭಾರತದ ರೈತರಿಗೆ ಹೊಡೆತ ಕೊಡುತ್ತದು. ಆ ರೀತಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಇಟ್ಕೊಂಡು ಮಾಸ್ ಪ್ರೊಡ್ಯೂಸ್ ಮಾಡೋದಕ್ಕೆ ಭಾರತದ ರೈತರಿಗೆ ಇನ್ನೂ ಸಾಧ್ಯ ಆಗಿಲ್ಲ, ಸಣ್ಣ ಹಿಡುವಳಿದಾರರು ಇರುವ ಕಾರಣಕ್ಕೆ. ಭಾರತ ಅಮೇರಿಕ ಮಧ್ಯದ ತಿಕ್ಕಾಟನೂ ಅದೇ ಅಲ್ವಾ? ಡೊನಾಲ್ಡ್ ಟ್ರಂಪ್ಗೆ ಅಮೇರಿಕದ ಡೈರಿ ಪ್ರಾಡಕ್ಟ್ಸನ್ನು ಭಾರತದಲ್ಲಿ ಮಾರಬೇಕಾಗಿದೆ. ಡೈರಿ ಪ್ರಾಡಕ್ಟ್ಸನ್ನು ಭಾರತ ಸೇಲ್ಸ್ ನೋ. ನಮ್ಮಲ್ಲಿ 1 ಹಸು 2 ಹಸು 4 ಹಸುಗಳನ್ನು ಕಟ್ಕೊಂಡು ಹಾಲು ಕರೆದು ಡೈರಿಗೆ ಹಾಕ್ತಾರೆ. ಅದರಿಂದ ಡೈರಿ ಉತ್ಪನ್ನಗಳು ಜಾಸ್ತಿ ಪ್ರೊಡ್ಯೂಸ್ ಆಗೋದು ನಮ್ಮಲ್ಲಿ. ಅಮೇರಿಕದಲ್ಲಿ ಹಂಗಲ್ಲ. ಅತ್ಯಾಧುನಿಕ ತಂತ್ರಜ್ಞಾನದಿಂದ 10 ಜನ ಸೇರಿಕೊಂಡು 1000 ಗಟ್ಟಲೆ ಹಸು ಸಾಕ್ತಾರೆ ಅವರು.
ನಮ್ಮಲ್ಲಿ 1 ಲೀಟ್ರ್ ಹಾಲಿನ ಉತ್ಪಾದನೆಗೆ, ಫಾರ್ ಎಕ್ಸಾಂಪಲ್ ಹೇಳೋದು ನಾನು, 30-35 ರೂಪಾಯಿ ಖರ್ಚಾದರೆ 1 ಲೀಟ್ರ್ ಹಾಲು ಪ್ರೊಡ್ಯೂಸ್ ಮಾಡೋದಕ್ಕೆ ಅಲ್ಲಿ 17-18 ರೂಪಾಯಿಗೆ 1 ಲೀಟ್ರ್ ಪ್ರೊಡ್ಯೂಸ್ ಮಾಡ್ತಾರೆ ರೀ ಅವರು. ಎಲ್ಲ ತಂದು ವಸ್ತುಗಳನ್ನು ಇಲ್ಲಿ ಸುರಿದ್ರೆ ಕಡಿಮೆ ರೇಟಿಗೆ ಮಾರೋದಕ್ಕೆ ಸಾಧ್ಯ ಆಗುತ್ತೆ ಅವ್ರಿಗೆ. ನಮ್ಮಲ್ಲಿ ಹಸು ಎಮ್ಮೆ ಕಟ್ಕೊಂಡವ್ರು ಎಲ್ಲಿಗೆ ಹೋಗ್ಬೇಕು ಅಂತ ಭಾರತ ಕೇಳೋದು. ಕೃಷಿ ವಸ್ತುಗಳ ವಿಷಯದಲ್ಲಿ ಅದೊಂದು ನಿರ್ಧಾರ ಆಗಿದೆ. 20 ವರ್ಷಗಳಿಂದ ಚರ್ಚೆಯಲ್ಲಿತ್ತಿದ್ದು 2007ರಿಂದ, ಅಂದರೆ 18 ವರ್ಷ ಅನ್ಕೊಳ್ಳಿ. 2007ರಿಂದ ಚರ್ಚೆಯಲ್ಲಿತ್ತು. ಏನೋ ಆಗಿ 2013ರಲ್ಲಿ ಚರ್ಚೆ ನಿಂತು ಹೋಯಿತು. 2022ರಲ್ಲಿ ಮತ್ತೆ ಚರ್ಚೆ ಆರಂಭ ಆಯಿತು. ಕಳೆದ 3-4 ತಿಂಗಳಿಂದ ಭಾಳ ಅಗ್ರೆಸಿವ್ ಆಗಿ ಎರಡೂ ಕಡೆಯ ರಿಪ್ರೆಸೆಂಟೇಟಿವ್ಸ್ ಕೂತ್ಕೊಂಡು ಚರ್ಚೆ ಮಾಡ್ತಾಯಿದ್ರು. ಫೈನಲ್ ಆಗಿದೆ, ಡೀಲ್ ಫೈನಲ್ ಆಗಿದೆ, ಸೈನ್ ಆಗೋದು ಒಂದೇ ಬಾಕಿ. 2014ರಿಂದ ಇಲ್ಲಿ ತನಕ ಭಾರತ 7 ದೇಶಗಳ ಜೊತೆಗೆ ಇದೇ ರೀತಿಯಾದ ಅಗ್ರಿಮೆಂಟಿಗೆ ಸೈನ್ ಹಾಕಿದೆ, ಫ್ರೀ ಟ್ರೇಡ್ ಅಗ್ರಿಮೆಂಟಿಗೆ. UAE, ಆಸ್ಟ್ರೇಲಿಯಾ, UK, ಒಮನ್, ನ್ಯೂಜಿಲೆಂಡ್, ಮಾರಿಷಸ್. 2025 ಕಳೆದ ವರ್ಷ ಇಂಡಿಯಾ ನ್ಯೂಜಿಲೆಂಡ್ ಮಧ್ಯೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿದೆ. ಈಗ ಯುರೋಪಿಯನ್ ಒಕ್ಕೂಟದ ಜೊತೆಗೆ 27 ಶ್ರೀಮಂತ ರಾಷ್ಟ್ರಗಳನ್ನು ಒಳಗೊಂಡಿರುವಂಥ ಯುರೋಪಿಯನ್ ಒಕ್ಕೂಟದ ಜೊತೆಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸೈನ್ ಆಗತ್ತೆ. ಅಂದರೆ ಹೆಚ್ಚಿನ ತೆರಿಗೆ ಭಾರ ಇಲ್ಲದೆ ಭಾರತೀಯ ಪ್ರೊಡ್ಯೂಸರ್ಸ್ ಆ 27 ದೇಶದ ಜೊತೆಗೆ ವ್ಯಾಪಾರ ಮಾಡಬಹುದು. ಆ 27 ದೇಶಗಳ ಮ್ಯಾನುಫ್ಯಾಕ್ಚರರ್ಸ್ ಹೆಚ್ಚಿನ ತೆರಿಗೆ ಇಲ್ಲದೆ ಭಾರತದಲ್ಲಿ ವ್ಯಾಪಾರ ಮಾಡಬಹುದು. ಅಂದರೆ ಯುರೋಪಿಯನ್ ಒಕ್ಕೂಟದ 27 ರಾಷ್ಟ್ರಗಳಲ್ಲಿ ಮ್ಯಾನುಫ್ಯಾಕ್ಚರ್ ಆಗುವಂಥ ವಸ್ತುಗಳು ಭಾರತದಲ್ಲಿ ಇನ್ನು ಮುಂದೆ ಕಡಿಮೆ ರೇಟಿಗೆ ಸಿಗ್ತವೆ ಅಂತ. ಸ್ಪೆಷಲಿ ಆಟೋಮೊಬೈಲು, ವಿಶೇಷವಾಗಿ ಆಟೋಮೊಬೈಲ್. ಒಟ್ಟು ವ್ಯಾಪಾರ $136.53 ಶತಕೋಟಿ ಇದೆ. ಯುರೋಪಿಯನ್ ಒಕ್ಕೂಟದಿಂದ ಭಾರತ ತರಿಸ್ಕೊಳ್ಳೋದಕ್ಕಿಂತ ಯುರೋಪಿಯನ್ ಒಕ್ಕೂಟಕ್ಕೆ ರಫ್ತು ಮಾಡೋದು ಜಾಸ್ತಿ, ಫಾರ್ ಯುವರ್ ಇನ್ಫಾರ್ಮೇಷನ್. ಈ ಮಧ್ಯದಲ್ಲಿ ಬ್ರಿಟನ್, ಅಂದರೆ ಯುರೋಪಿಯನ್ ಒಕ್ಕೂಟಕ್ಕೂ ಅಮೇರಿಕಕ್ಕೂ ಅದು ಎಷ್ಟು ಕಿತ್ತೋಗಿದೆ ಅನ್ನೋದಕ್ಕೆ ಇದು ಉದಾಹರಣೆ. ಅಂದರೆ ಮನಸ್ತಾಪಗಳು ಯಾವ ಹಂತಕ್ಕೆ ಹೋಗಿದ್ದಾವೆ ಅಂತ. ಬ್ರಿಟನ್ ಸಂಸದ ಎಡ್ ಡೇವ್ ಡೊನಾಲ್ಡ್ ಟ್ರಂಪ್ರನ್ನು ಇಂಟರ್ನ್ಯಾಷನಲ್ ಗ್ಯಾಂಗ್ಸ್ಟರ್ ಅಂದರು. ಸಂಸತ್ತಿನಲ್ಲಿ ನಿಂತು ಇಂಟರ್ನ್ಯಾಷನಲ್ ಗ್ಯಾಂಗ್ಸ್ಟರ್. ಯುರೋಪಿಯನ್ ದೇಶಗಳೆಲ್ಲ ಒಗ್ಗಟ್ಟಾಗಿ ಡೊನಾಲ್ಡ್ ಟ್ರಂಪ್ರನ್ನು ಎದುರಿಸಬೇಕು. ಅಮೇರಿಕ ಇದುವರೆಗೂ ಕಂಡಂಥ ಅತ್ಯಂತ ಭ್ರಷ್ಟ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಂತ ಬ್ರಿಟನ್ ಪಾರ್ಲಿಮೆಂಟ್ನಲ್ಲಿ ಬ್ರಿಟನ್ನಿನ ಸಂಸದರೊಬ್ಬರು ಹೇಳಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.